ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ರಾಜೀನಾಮೆಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದೆಡೆ ಕಾಂಪ್ಲಿಮೆಂಟ್ ಸಿಗ್ತಿದ್ರೆ ಮತ್ತೊಂದೆಡೆ ಕಮೆಂಟ್ಸ್ಗಳು ವ್ಯಕ್ತವಾಗ್ತಾ ಇದೆ. ಉಮೇಶ್ ಜಾಧವ್ಗಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಟ್ಸ್ಆಪ್ ವಾರ್ ಶುರುವಾಗಿದೆ. ಬಿಜೆಪಿಯಿಂದ ಸ್ವಾಗತ, ಕಾಂಗ್ರೆಸ್ನಿಂದ ಮೆಗಾ ಡೀಲ್ ಆರೋಪ ಕೇಳಿ ಬರ್ತದೆ. 50 ಕೋಟಿಗೆ ಡೀಲ್ ಆದ್ರ ಚಿಂಚೋಳಿ ಶಾಸಕ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಪೋಸ್ಟ್ ವೈರಲ್ ಆಗ್ತಿದೆ. ನಿನ್ನೆಯಷ್ಟೇ ಶಾಸಕ ಸ್ಥಾನಕ್ಕೆ ಜಾಧವ್ ರಾಜೀನಾಮೆಯನ್ನ ನೀಡಿದ್ದಾರೆ. ಉಮೇಶ್ ಜಾಧವ್ಗಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಟ್ಸ್ಆಪ್ ವಾರ್ ಶುರುವಾಗಿದೆ. ಒಂದ್ ಕಡೆ ಉಮೇಶ್ ಜಾಧವ್ ಅವರ ರಾಜೀನಾಮೆ ಕ್ರಮವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅಂದ್ರೆ ಇದು ಸ್ವಾಗತಾರ್ಹ ಅನ್ನುವಂತ ಹೇಳಿಕೆಗಳು ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಕಮೆಂಟ್ಸ್ಗಳು ವ್ಯಕ್ತವಾಗ್ತಾ ಇದೆ. 50 ಕೋಟಿಗೆ ಚಿಂಚೋಳಿ ಶಾಸಕ ಡೀಲ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಆಪರೇಷನ್ ಕಮಲದ ವಿಚಾರವಾಗಿ ಕೋಟಿ ಆಫರ್ಗಳನ್ನ ನೀಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಹಾಗಾಗಿ 50 ಕೋಟಿಗೆ ಡೀಲ್ ಆದ್ರ ಉಮೇಶ್ ಜಾಧವ್ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವವಾಗ್ತಾ ಇದೆ. ಕಾಂಗ್ರೆಸ್ನ ಈ ಒಂದು ಪೋಸ್ಟ್ ಸಾಕಷ್ಟು ವೈರಲ್ ಆಗ್ತಿದೆ. ರಾಜೀನಾಮೆ ವಿಚಾರವಾಗಿ ಪರ ವಿರೋಧ ಹೇಳಿಕೆಗಳು ಈಗ ವ್ಯಕ್ತವಾಗ್ತಾ ಇದೆ. ಕ್ಷೇತ್ರದ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನತೆಗೆ ಪರ ವಿರೋಧದ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಉಮೇಶ್ ಜಾಧವ್ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ಸ್ವಾಗತ ಅನ್ನುವಂತಹ ಪೋಸ್ಟ್ಗಳು ಕೂಡ ಶೇರ್ ಆಗಿರುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಚಿಂಚೋಳಿ ಕಾಂಗ್ರೆಸ್ ಶಾಸಕ 50 ಕೋಟಿ ರೂಪಾಯಿಗೆ ಮೆಗಾ ಡೀಲ್ ಆಗಿದ್ದಾರೆ ಅನ್ನುವಂಥ ಸ್ಟೇಟಸ್ಗಳು ಪೋಸ್ಟ್ಗಳು ಹರಿದಾಡ್ತಾ ಇರುವಂಥದ್ದು. ಸೊ ಸಹಜವಾಗಿ ಪರ ವಿರೋಧ ವ್ಯಕ್ತವಾಗಿದೆ. ಈಗಾಗಲೇ ಬಿಜೆಪಿಯಲ್ಲಿ ಜಾಧವ್ ಅವರ ಆಗಮನಕ್ಕೆ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಹಾಗಾಗಿ ಜಾಧವ್ ರಾಜೀನಾಮೆಗೆ ಇದೀಗ ಪರ ವಿರೋಧದ ವಾದಗಳು ಕೇಳಿ ಬರ್ತಾ ಇರುವಂಥದ್ದು. ಡೀಲ್ ಆಗಿದೆ, 50 ಕೋಟಿಗೆ ಡೀಲ್ ಆಗಿದ್ದಾರೆ ಅನ್ನುವಂಥ ಒಂದು ಆರೋಪ ಕಾಂಗ್ರೆಸ್ನ ಕಾರ್ಯಕರ್ತರ ಕಡೆಯಿಂದ ಕೇಳಿ ಬರ್ತಿದ್ರೆ, ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಹಾರ್ದಿಕ ಸ್ವಾಗತ ಅನ್ನುವಂಥ ಪೋಸ್ಟ್ಗಳನ್ನ ಬಿಜೆಪಿ ಕಾರ್ಯಕರ್ತರು ಶೇರ್ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದಂತಹ ಉಮೇಶ್ ಜಾಧವ್ ಅವರ ನಡೆಯ ಕುರಿತು ಈಗಾಗಲೇ ಪರ ವಿರೋಧದ ವಾದಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಮೆಗಾ ಡೀಲ್ ಆಗಿದೆ, 50 ಕೋಟಿ ರೂಪಾಯಿಗಳಿಗೆ ಜಾಧವ್ ಡೀಲ್ ಮಾಡಿಕೊಂಡಿದ್ದಾರೆ, ಹಾಗಾಗಿ ಪಕ್ಷ ಬಿಟ್ಟಿದ್ದಾರೆ ಅನ್ನುವಂಥ ವಾದ ಕೇಳಿ ಬರ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿಗೆ ಸ್ವಾಗತ ಅನ್ನುವಂಥ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ಈಗಾಗಲೇ ನಿನ್ನೆ ನಾಯಕರು ನೀಡಿದಂತಹ ಹೇಳಿಕೆಗಳ ಪ್ರಕಾರ ಉಮೇಶ್ ಜಾಧವ್ ಪಕ್ಷ ಬಿಡ್ತಾರೆ ಅನ್ನುವಂಥ ನಿರೀಕ್ಷೆ ನಮಗಿತ್ತು, ಇದು ಎಕ್ಸ್ಪೆಕ್ಟೆಡ್, ಇದು ಯಾವುದೂ ಕೂಡ ದೊಡ್ಡ ಶಾಕ್ ಅಂತೂ ಖಂಡಿತ ಅಲ್ಲ ಅನ್ನುವಂಥ ಹೇಳಿಕೆಗಳನ್ನ ನಾಯಕರು ನೀಡಿದಂಥದ್ದು. ಮತ್ತೊಂದು ಕಡೆ ಬಿಜೆಪಿಯವರು ಉಮೇಶ್ ಜಾಧವ್ ಪಕ್ಷ ಬಿಟ್ಟಿರೋದಕ್ಕೆ ಕಾಂಗ್ರೆಸ್ನಲ್ಲೂ ಮತ್ತು ಮೈತ್ರಿ ಸರ್ಕಾರದಲ್ಲಿದ್ದಂತಹ ಒಂದಷ್ಟು ಪ್ರಾಬ್ಲಮ್ಗಳು, ಸಮಸ್ಯೆಗಳು ಕಾರಣವೇ ಹೊರತು ಅದಕ್ಕೆ ಬಿಜೆಪಿ ಅಲ್ಲ, ಯಾವುದೇ ಡೀಲ್ ಆಗಿಲ್ಲ. ಬಿಜೆಪಿಯ ತತ್ವಗಳನ್ನ ಅವರು ಸ್ವೀಕರಿಸಿ ಇಷ್ಟಪಟ್ಟು ಅವರು ಪಕ್ಷಕ್ಕೆ ಬರ್ತಾ ಇದ್ದಾರೆ, ಬಿಟ್ರೆ ಯಾವುದೇ ತರದ ಡೀಲ್ ಆಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ಉಮೇಶ್ ಜಾಧವ್ ಅವರ ಬಿಜೆಪಿ ಸೇರ್ಪಡೆ, ಕಾಂಗ್ರೆಸ್ ಪಕ್ಷ ಬಿಟ್ಟಂತ ಒಂದು ವಿಚಾರ ಇದೀಗ ಕಾರ್ಯಕರ್ತರ ನಡುವಿನ ಪರ ವಿರೋಧದ ಹೇಳಿಕೆಗಳಿಗೆ, ಪರ ವಿರೋಧದ ಪೋಸ್ಟ್ಗಳನ್ನ ವೈರಲ್ ಮಾಡ್ತಾ ಇರುವಂತದ್ದಾಗಿರಬಹುದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಒಂದ್ ಕಡೆ 50 ಕೋಟಿಗೆ ಮೆಗಾ ಡೀಲ್ ಆಗಿದೆ, ಡಾಕ್ಟರ್ ಉಮೇಶ್ ಜಾಧವ್ ಎಂಬ ವಸ್ತು ಈಗ ಕಮಲ ಪಕ್ಷದ ಪಾಲು ಅನ್ನುವಂತಹ ಲೈನ್ಗಳಿರುವಂತಹ ಸ್ಟೇಟಸ್ಗಳನ್ನ FB ಆಗಿರಬಹುದು, ಟ್ವಿಟರ್, ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ಶೇರ್ ಮಾಡಲಾಗ್ತಾ ಇದೆ. ಇಲ್ಲಿ ಉಮೇಶ್ ಜಾಧವ್ ನಿನ್ನೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಂತ ಕ್ಷಣದಿಂದಲೂ ಕೂಡ ಬಿಜೆಪಿ ಅದನ್ನ ಸ್ವಾಗತ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಅದನ್ನ ಟೀಕೆ ಮಾಡ್ತಾ ಇದೆ ಮತ್ತು ಇದರಿಂದ ಪಕ್ಷಕ್ಕಾಗ್ಲಿ ಮೈತ್ರಿ ಸರ್ಕಾರಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಹೊಡೆತ ಆಗೋದಿಲ್ಲ. ಇದು ಖಂಡಿತವಾಗ್ಲೂ ಬಿಗ್ ಶಾಕ್ ಅಲ್ಲ, ನಿರೀಕ್ಷೆಯಂತೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸ್ಪಷ್ಟನೆಯನ್ನ ನೀಡಿವೆ.